ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆಯ ಅಧ್ಯಾಯದ 50ನೇ ಪ್ರಶ್ನೆಯನ್ನ ಗಮನಿಸಿ. ಭಾಗಿಸಿ p² ಮೈನಸ್ 8p ಪ್ಲಸ್ 12 ಡಿವೈಡೆಡ್ ಬೈ p ಮೈನಸ್ 6. ಸೊ ಮೊದಲನೇದಾಗಿ ಅಂಶವನ್ನ ಗಮನಿಸಿ, p² ಮೈನಸ್ 8p ಪ್ಲಸ್ 12. ಸೊ ಈಗ ಈ ಒಂದು ವರ್ಗ ಸಮೀಕರಣವನ್ನ ಇಲ್ಲಿ ನಾವು ಮಧ್ಯದ ಪದವನ್ನ ಹೊಡೆದುಕೊಳ್ಳೋ ಮೂಲಕ ಇವುಗಳನ್ನ ಅಪವರ್ತಿಸ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ p², ಸೊ ಇಲ್ಲಿ ನೋಡಿ 12 ಇದೆ. ಓಕೆ, ಸೊ ಇಲ್ಲಿ ನಮಗೆ ಗುಣಿಸಿದ್ರೆ 12 ಬರಬೇಕು, ಕೂಡಿದ್ರೆ -8 ಬರುವಂತಹ ಎರಡು ಸಂಖ್ಯೆಗಳನ್ನ ಹುಡುಕ್ಬೇಕು. ಸೊ r2 12, ಸೊ r2 12, ಸೊ -6p -2p ಏನಾಗುತ್ತೆ, -8p ಗೆ ಸಮನಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಇವುಗಳನ್ನ ಗುಂಪುಗಳನ್ನಾಗಿ ಬರೆದಾಗ ಸೊ p minus 6, ಸೊ -2 p minus 6, ಸೊ p into p² plus minus 6p, ಸೊ plus minus 2 into p 2p, ಸೊ minus plus 2 12ಕ್ಕೆ ಸಮನಾಯಿತು. ಸೊ ಈ ಎರಡು ಪದದಲ್ಲಿರುವಂತಹ ಸಾಮಾನ್ಯ ಅಪವರ್ತನ p minus 6 ಬ್ರಾಕೆಟ್ ಅಲ್ಲಿ p minus 2 ಬರುತ್ತೆ. ಹಾಗಾದ್ರೆ ನಾವು ಈ ಅಂಶವನ್ನ ಹೇಗೆ ಬರ್ಕೊಳ್ಬಹುದು, p minus 6 into p minus 2 ಅಂತ ಬರ್ಕೊಳ್ಬಹುದು. ಯಾಕಂದ್ರೆ p² minus 8p plus 12 ಅಪವರ್ತನಗಳು ಯಾವ್ದು ಹೇಳಿ, p minus 6 into p minus 2. ಸೊ ಯಾಕೆ ಹೀಗೆ ಬರ್ಕೊಂಡಿದ್ದೇವೆ, ನಾವು ಸಾಮಾನ್ಯವಾದ ಪದಗಳನ್ನ ಕ್ಯಾನ್ಸಲ್ ಔಟ್ ಮಾಡಬಹುದು. ಓಕೆ, ಸೊ ಡಿವೈಡೆಡ್ ಬೈ p minus 6. ಸೊ ಅಂಶ ಮತ್ತು ಛೇದದಲ್ಲಿರುವಂತಹ p minus 6 ಕ್ಯಾನ್ಸಲ್ ಆಗುತ್ತೆ, ಉಳಿದಿರುವಂತದ್ದು p minus 2. Okay, thank you.